ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಕ್ಚುಲಿ ಧನಿಕಾಗೆ ಹಾಲಿಡೇ ಇರುತ್ತೆ, ಸೊ ಈವ್ನಿಂಗ್ ಸ್ವಲ್ಪ ವಾಕ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹೊರಗಡೆ. ಬಟ್ ನೋಡಿದ್ರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕೂರಿಸಿದ್ದಾರೆ, ಅಲ್ಲಿ ಆರ್ಕೆಸ್ಟ್ರಾ ಮಾಡಿಸ್ತಾ ಇದ್ರು. ಫಸ್ಟ್ ಆಫ್ ಆಲ್ ನಮಗೆ ನವೀನ್ಗೆ ಇಬ್ಬರಿಗೂ ಆರ್ಕೆಸ್ಟ್ರಾ ಅಂದರೆ ತುಂಬ ಇಷ್ಟ. ಆರ್ಕೆಸ್ಟ್ರಾ ನಾಟಕಗಳು ಅಂದರೆ ತುಂಬ ಇಷ್ಟ. ಎಲ್ಲಾದರೂ ನಿಯರ್ ಬೈ ಆರ್ಕೆಸ್ಟ್ರಾ ಏನಾದರೂ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ನಾವು ಹೋಗ್ತೀವಿ. ಹಾಗೆ ಹಳೆ ಏರಿಯಾಗಳಲ್ಲೆಲ್ಲ ಗಣೇಶ ಕೂರಿಸ್ದಾಗೆಲ್ಲ ಆರ್ಕೆಸ್ಟ್ರಾಗಳು ಮಾಡ್ತಾಯಿದ್ರು. ಸೊ ಅಲ್ಲಿ ಕರ್ಕೊಂಡು ಹೋಗಿ ಧನಿಕಾಗೂ ಕೂಡ ತುಂಬ ಇಷ್ಟ ಆಗ್ಬಿಟ್ಟಿದೆ ಈಗ. ಅವಳು ಅಮ್ಮ ಅಮ್ಮ ಅಂತ ಕರ್ಕೊಂಡು ಹೋಗೇ ಬಿಟ್ಲು ಅಲ್ಲಿಗೆ. ಸರಿ ಅಂತ ಹೇಳ್ಬಿಟ್ಟು ಹಿಂಗಿದ್ರು ಬಂದಿದ್ದೀವಲ್ಲ, ಇನ್ನೇನು ನವೀನ್ ಬರೋದು ಲೇಟು ಅಂತ ಕುತ್ಕೊಂಡು ನೋಡ್ತಾ ಇದ್ವಿ. ಅವ್ರಿಗೂ ಫೋನ್ ಮಾಡಿದೆ. ಸೊ ಅವರು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದರು. ಆದರೂ ಅವ್ರು ಬರೋ ಟೈಮಿಗೆ ಅವ್ರು ಬರೋದು. ನಾವು ಅಲ್ಲಿಗೆ ಹೋದ್ವಿ. ಆರ್ಕೆಸ್ಟ್ರಾ ಕೂಡ ಸ್ಟಾರ್ಟ್ ಆಯಿತು. ಧನಿಕನು ಅಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಆಡ್ತಾ ಅವಳು ಕೂಡ ಫ್ರೆಂಡ್ಸ್ನ ಮಾಡ್ಕೊಂಡ್ಳು. ಅವ್ರ ಗ್ಯಾಂಗ್ ಜೊತೆ ಅವಳು ಕೂಡ ಡ್ಯಾನ್ಸ್ ಆಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಅಲ್ಲಿ ಸಾಂಗ್ಸ್ ಆಡ್ತಾ ಇದ್ರೆ ಇಲ್ಲಿ ಇವರೆಲ್ಲ ಸೇರಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಭಾಷಣ, ಸ್ವಲ್ಪ ಸಾಂಗು, ಸ್ವಲ್ಪ ಡ್ಯಾನ್ಸು ಎಲ್ಲ ಮಾಡ್ತಾ ಇದ್ರು. ಈ ಟೀಮ್ ಹೇಳ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಈ ಟೀಮು ತುಂಬಾ ಚೆನ್ನಾಗಿತ್ತು. ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿ ಕೊಟ್ರು ಇವರು. ಈಗ ಆಡ್ತಾ ಇದ್ದಾರಲ್ಲ, ಅವರು ಸರಿಗಮಪ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತೆ, ಶಿವಾನಿ ಅಂತ ಹೇಳ್ಬಿಟ್ಟು ಓಲ್ಡ್ ಕಂಟೆಸ್ಟೆಂಟ್. ಧನಿಕಾ ನೋಡಿ ಅಲ್ಲಿ ಬೀಳ್ತಾ ಇದ್ರೆ, ಎಲೆ ಮೇಲಿಂದ ಬೀಳ್ತಾ ಇದ್ರೆ ಅದನ್ನ ಎತ್ಕೊಬಂದು ಕೊಡ್ತಾ ಇದ್ದಾಳೆ. ಇವಳೊಂದು ಫ್ರೆಂಡ್ ಮಾಡ್ಕೊಂಡು ಇವಳು ಎಲ್ಲೆಲ್ಗೋ ಓಡೋಗ್ಬಿಡ್ತಾ ಇದ್ಲು. ಇಟ್ಕೊಂಡು ಸಾಕಾಗಿ ಹೋಗೋದು ನನಗಂತೂ. ಮಕ್ಕಳೇ ಅಷ್ಟಲ್ವಾ, ಎಲ್ಲಿ ಹಿಂಗಿರ್ತಾರೋ ಹಂಗೆ ಅಭ್ಯಾಸ ಆಗ್ಬಿಡ್ತಾರೆ. ಈಗ ನೋಡಿ ಇಲ್ಲಿ ಆಟ ಆಡ್ತಾ ಇರ್ತಾಳೆ, 5 ನಿಮಿಷ ಕಾಲ ಬೇರೆ ಕಡೆ ಹೋಗಿ ಅಲ್ಲಿ ಯಾರನ್ನೋ ಮಾತಾಡಿಸ್ತಾ ಇರ್ತಾಳೆ. ನಾನಲ್ಲಿ ಪ್ರೋಗ್ರಾಮ್ ಮಾಡೋದಕ್ಕಿಂತ ಇವಳು ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಅಂತ ನೋಡೋದೇ ಜಾಸ್ತಿ ಆಗೋಗಿತ್ತು. ಅಂದರೆ ಮತ್ತೆ ತಿರ್ಗಾ ಹುಡಿಕೊಂಡು ವಾಪಸ್ ಬಂದುಬಿಡ್ತಾಳೆ, ಅಲ್ಲೇನಿರಲ್ಲ. ಸೊ ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಾಡಿ ಗಾರ್ಡ್ಸ್ ಬೇರೆ ನಿಲ್ಸಿದ್ದಾರೆ. ಇವ್ರು ಆಲ್ರೆಡಿ ಟ್ರೈ ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಹೆಂಗೆಲ್ಲ ತೂರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಮಕ್ಳಿಗೆ ಏನೋ ಒಂಥರ ಖುಷಿ. ಫೈನಲಿ ಇವ್ರು ಹಿಂಗೆ ಆಡೋದು ನೋಡ್ಬಿಟ್ಟು ಒಂದು ಸಾಂಗಿಗೆ ಡ್ಯಾನ್ಸ್ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಬಿಟ್ಟರು. ಎಲ್ಲರೂ ಹೆಂಗೆ ಬೇಕೋ ಹಂಗೆ ಡ್ಯಾನ್ಸ್ ಆಡ್ಕೊಂಡ್ಬಂದರು. ಧನಿಕಾ ಕೂಡ ನಾನು ಇಟ್ಕೊಳ್ಳೋ ಅಷ್ಟೊತ್ತಿಗೆ ಓಡೋಗ್ಬಿಟ್ಲು. ನನಗೆ ಸ್ವಲ್ಪ ಭಯ ಆಯಿತು, ಯಾಕಂದರೆ ಎಷ್ಟು ದೊಡ್ಡ ದೊಡ್ಡ ಹುಡುಗರು ಇದ್ದಾರೆ ನೋಡಿ, ಹೋಗ್ತಾ ಇದ್ದಾಳೆ. ಅಕಸ್ಮಾತ್ ಏನಾದರೂ ಸ್ಟೇಜಿಂದ ಕೆಳಗಡೆ ಬಿದ್ದುಬಿಟ್ರೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಹಿಂದೆ ಏನು ಹೋಗ್ತಾ ಇರಲಿಲ್ಲ ಅವಳು, ಫ್ರಂಟಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾಳೆ. ಹೋಗಿ ಒಂದು 5 ನಿಮಿಷ ನಿಂತ್ಕೊಂಡು ಎಲ್ಲ ಹುಡ್ಕಿದ್ಲು, ಯಾಕಂದರೆ ನಾವು ದೂರದಲ್ಲಿದ್ದರಿಂದ ಕಾಣಲಿಲ್ಲ. ಸೊ ಆಮೇಲಿಂದ ಅವಳ ಪಾಡಿಗೆ ಅವಳು ಡ್ಯಾನ್ಸ್ ಆಡಿ, ಡ್ಯಾನ್ಸ್ ಮುಗಿದ್ಮೇಲೆ ಹಂಗೆ ಒಬ್ರು ಹೆಲ್ಪ್ ತೊಗೊಂಡು ಕೆಳಗಡೆ ಇಳಿದು ಬರ್ತಾ ಇದ್ಲು. ಎಷ್ಟು ಬೇಡ ಅಂತ ಇಟ್ಕೊಂಡ್ರು ಓಡೋಗ್ಬಿಡೋಳು. ನೋಡಿ ಎಷ್ಟು ದೂರ ಇದೆ ಸ್ಟೇಜಿಂದ. ಒಂದು 2-3 ಸಾಂಗಿಗೆ ಹೋಗ್ಬಿಟ್ಟು ಡ್ಯಾನ್ಸ್ ಆಡಿ ಬಂದ್ಲು. ಆಮೇಲಿಂದ ಕಳ್ಸೋದಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ದೊಡ್ಡ ದೊಡ್ಡ ಹುಡುಗರಿದ್ದಾರೆ. ಯಾಕಂದರೆ ಯಾರಾದರೂ ಒಬ್ಬರು ತಳ್ಳಿದ್ರೂ ಕೆಳಗಡೆ ಬಿದ್ದುಬಿಡ್ತಾಳೆ. ಸೊ ಹಂಗಾಗಿ ಕಳ್ಸೋದಕ್ಕೆ ಹೋಗಲಿಲ್ಲ, ಹಠ ಮಾಡ್ತಾ ಇದ್ಲು. ಅವಳಿಗೆ ಆ್ಯಕ್ಚುಲಿ ಸ್ಟೇಜ್ ಫಿಯರ್ ಆಗಲಿ ಯಾರದೇ ಫಿಯರ್ ಆಗಲಿ ಇಲ್ಲ ಅವಳಿಗೆ. ಸ್ಕೂಲಲ್ಲೂ ಅಷ್ಟೇ, ಅವಳು ಹೋಗ್ಬಿಟ್ಟು ಅವಳ ಪಾಡಿಗೆ ಅವಳು ಡ್ಯಾನ್ಸ್ ಆಡಿಬಿಟ್ಟು ಕೆಳಗಡೆ ಇಳ್ದದೆ ಬರ್ತಾಳೆ. ಆ ವಿಡಿಯೋ ಕೂಡ ಹಾಕಿಲ್ಲ ನಾನು ಇನ್ನೂ. ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ ನನಗೆ, ಕ್ಲಾಸ್ಗೆ ಹೋಗೋದ್ರಿಂದ. ಮನೇಲಿ ಕೆಲಸ ಜಾಸ್ತಿ ಇರೋದ್ರಿಂದ ನನಗೆ ಎಡಿಟ್ ಮಾಡಿ ಹಾಕೋದಕ್ಕಾಗ್ತಾಯಿಲ್ಲ. ವಿಡಿಯೋಸ್ ಎಲ್ಲ ಹಂಗೆ ಇದ್ದಾವೆ. ಫೋನ್ ಕೂಡ ಸ್ಟೋರೇಜ್ ಫುಲ್ ಅಂತ ಬರ್ತಾ ಇದೆ. ಆದಷ್ಟು ಬೇಗ ಆ ವಿಡಿಯೋಸ್ ಕೂಡ ಹಾಕ್ತೀನಿ. ಎಲ್ಲ ಪ್ರೋಗ್ರಾಮ್ಸ್ಗೂ ಹಿಂಗೆ ಆರ್ಕೆಸ್ಟ್ರಾಗೆಲ್ಲ ನೋಡೋದಕ್ಕೆ ಕರ್ಕೊಂಡು ಹೋದಾಗ ನಾವು ಎಲ್ಲಿರ್ತೀವೋ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ಲು. ಬಟ್ ಈ ಸಲ ಇನ್ನೂ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಸೊ ಹಂಗಾಗಿ ಅವರೆಲ್ಲ ಹೋಗಿದ್ದು ನೋಡ್ಬಿಟ್ಟು ಜೋಶಿಗೆ ಇವಳು ಹೋಗ್ತಾ ಇದ್ದಾಳೆ ಡ್ಯಾನ್ಸ್ ಆಡೋದಕ್ಕೆ. ಪಾಪ ಅವ್ರಿಗೆ ಆಡೋದಕ್ಕೆ ಜಾಗನೇ ಕೊಡ್ದಂಗೆ ಈ ಹುಡುಗರೇ ಎಲ್ಲ ಸೇರಿಕೊಂಡು ಡ್ಯಾನ್ಸ್ಗಳು ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಧನಿಕಾ ಫಸ್ಟ್ ಟೈಮು ಪಬ್ಲಿಕ್ಕಲ್ಲಿ ಸ್ಟೇಜ್ ಹತ್ತಿದ್ದು. ಪೇರೆಂಟ್ಸ್ಗೆ ಅಷ್ಟೇ ಅಲ್ವಾ, ಯಾವುದೇ ಒಂದು
ಪ್ರೀಶಿಯಸ್ ಮೂಮೆಂಟ್ನೂ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೊಂದು ಸ್ಟೇಜಲ್ಲೂ ಮಕ್ಕಳು ಹೆಂಗೆ ಬೆಳೀತಾರೆ ಹೆಂಗೆ ಅಂತಲೇ ಗೊತ್ತಾಗಲ್ಲ. ಪೇರೆಂಟ್ಸ್ಗೆ ಅವ್ರ ಮಕ್ಕಳ ಪ್ರತಿ ಗ್ರೋತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಹಾಗೆ ನೋಡಿ ಏನೇನ್ ಸ್ಟೆಪ್ ಆಗ್ತದಲ್ಲ, ಒಬ್ರು ನೋಡ್ಕೊಂಡು ಒಬ್ರು ಸ್ಟೆಪ್ ಆಗ್ತಾ ಇದಾರೆ. ಮನೆಯಲ್ಲೂ ಅಷ್ಟೇ, ಅವಳು ಯಾವ್ದಾನ ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಆಡ್ತಾನೆ ಇರ್ತಾಳೆ. ಸ್ಕೂಲಲ್ಲೂ ಅಷ್ಟೇ, ಅವ್ರ ಮಾಮ ಹೇಳ್ತಾ ಇದ್ರು ಡ್ಯಾನ್ಸ್ ಎಲ್ಲ ಇಷ್ಟ ಇದ್ದಾಳೆ, ಅವಳಿಗೆ ಯಾವ್ದಾದ್ರು ಕ್ಲಾಸ್ಗೆ ಹಾಕಿ ಅಂತ. ನಾನು ಇನ್ನೊಂದು ಸ್ವಲ್ಪ ದೊಡ್ಡವಳಾಗ್ಲಿ ಅವಳು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಾಂಗಿಗ ಅಲ್ಲೇ ತಿರ್ಗಾ ಓಡೋದ್ಲು. ಎಷ್ಟು ಹೇಳಿದ್ರು ಕೇಳಿಲ್ಲ, ಇಟ್ಕೊಂಡ್ರು ನಿಲ್ಲಿಲ್ಲ, ಓಡೋದ್ಲು ಮತ್ತೆ. ಪ್ರೋಗ್ರಾಮ್ ಎಲ್ಲ ಮುಗಿತಾ ಬಂತು. ನೆಕ್ಸ್ಟ್ ಹೋಗ್ಬಿಟ್ಟು ಅಣ್ಣ ಮುಂದೆ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತೆ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಇದು ಲಾಸ್ಟ್ ಪ್ರೋಗ್ರಾಮು. ಆ್ಯಕ್ಚುಲಿ ಇದಂತೂ ಸೂಪರ್ ಆಗಿತ್ತು, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಡ್ಯಾನ್ಸ್ ಅಂತೂ ನಾನು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆಂಜನೇಯಂದು ವೇಷ ಹಾಕೊಂಡು ಬಂದಿರೋದು. ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು, ಮತ್ತು ಅವರು ಹಾಕಿರೋ ಎಫರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಇವ್ರು, ನಿಜವಾಗ್ಲೂ ತುಂಬಾ ಎಫರ್ಟ್ ಹಾಕ್ತಾರೆ ಇವರು.
ಆ್ಯಕ್ಚುಲಿ ಅಲ್ಲಿ ಸ್ಲಿಪ್ಪರ್ಸ್ ನೋಡಿ ಎಷ್ಟು ಸ್ಲಿಪ್ ಆಗ್ತಾ ಇದೆ ಪಾಪ ಅವ್ರಿಗೆ, ಆದ್ರೂ ಹೆಂಗೋ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಇಷ್ಟು ದಪ್ಪ ಇದೆ ಅದು ಸ್ಲಿಪ್ಪರ್ಸ್, ನೋಡ್ತಾ ಇರ್ಬೋದು ಬರೋದು ಹೆಂಗ್ ಬಂದ್ರು ಅವರು ಅಂತ ಹೇಳ್ಬಿಟ್ಟು. ಬ್ಯಾಲೆನ್ಸಿಂಗ್ ತುಂಬ ಬೇಕಾಗುತ್ತೆ ಈ ಡ್ಯಾನ್ಸಿಗಂತೂ ನಿಜವಾಗ್ಲೂ. ನನಗಂತೂ ಈ ಪ್ರೋಗ್ರಾಮ್ ನೋಡಿ ತುಂಬ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಫೈನಲಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾಳೆ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ಬರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಮಾಧಾನವಾಗಿ ನೋಡಿದ್ದೀರಾ, ಎಲ್ಲ ಥ್ಯಾಂಕ್ ಯು ಸೋ ಮಚ್.